ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಳಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮತ್ತು ಇಲ್ಲಿ ಗ್ರ್ಯಾಜುಯೇಷನ್ ಲೆವೆಲ್ ಹುದ್ದೆಗಳ ಖಾಲಿ ಅದಾವ. ಮತ್ತು ಯಾವುದೇ ರೀತಿ 10th ಸೆಕೆಂಡ್ PUC ಅದು ಯಾವ ಹುದ್ದೆಗಳು ಖಾಲಿ ಅಲ್ಲ, ಓನ್ಲಿ ಗ್ರ್ಯಾಜುಯೇಷನ್ ಲೆವೆಲ್ ಹುದ್ದೆಗಳು ಖಾಲಿ ಅದಾವ. ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 20/7/2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 9/8/2026 ಇದರದ ಕ್ಲೋಸಿಂಗ್ ಡೇಟ್ ಐತಿ. ಅಷ್ಟರೊಳಗೆ ನೀವು ಏನಾರು ಬ್ಯಾಂಕ್ ಒಳಗೆ ಜಾಬ್ ಮಾಡೋಕೆ ಇಂಟ್ರೆಸ್ಟ್ ಇದ್ರಂದ್ರೆ ಈ ಟೈಮ್ ಒಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಹೇಳಿಬಿಟ್ಟು ಇದ್ರದ್ದು ಗ್ರೇಡು JMGS ಅಂತೇಳಿ ಬರ್ತದೆ. ಟೋಟಲ್ ವೇಕೆನ್ಸಿ 545 ವೇಕೆನ್ಸಿಗಳದಾವ. ಮತ್ತು ಇದ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 48,480 ರೂಪಾಯಿದಿಂದ 85,920 ರೂಪಾಯಿವರೆಗೂ ಇದ್ರದ ಸ್ಯಾಲ್ರಿ ಇರ್ತೈತಿ. ಮತ್ತು ಇದಕ್ಕೆ ಅಡಿಷ್ನಲ್ಲ DA, CCA, HRA ಮತ್ತು ಲೀವ, ಇನ್ನು ಮೆಡಿಕಲ ಇವೆಲ್ಲ ಇದಕ್ಕೆ ಅಪ್ಲೈ ಆಕ್ಕವ. ಮತ್ತು ರಿಟೈರ್ಡ್ ಬೆನಿಫಿಟ್ಟು ಐತಿ ಇದಕ್ಕೆ. ಮತ್ತು ವೇಕೆನ್ಸಿಗಳು ಎಲ್ಲೆಲ್ಲಿ ಖಾಲಿ ಅದಾವ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಖಾಲಿ ಇರುವಂಥ ವೇಕೆನ್ಸಿಗಳು ಟೋಟಲ್ 78 ವೇಕೆನ್ಸಿಗಳು ಖಾಲಿ ಅದಾವ. ಇಲ್ಲಿ ನೀವು ನೋಡ್ಬೋದು, SC ಕ್ಯಾಟಗರಿಗೆ 13 ಪೋಸ್ಟ್ಗಳು ಅದಾವ. ಮತ್ತು STಗೆ 7 ಪೋಸ್ಟ್ಗಳು ಅದಾವ. OBC 17 ಅದಾವ. EWSಗೆ 9 ಅದಾವ. ಮತ್ತು ಅನ್ರಿಸರ್ವ್ ಕ್ಯಾಟಗರಿಗೆ 32 ಪೋಸ್ಟ್ಗಳು ಅದಾವ. ಟೋಟಲ್ 78 ಪೋಸ್ಟ್ಗಳು ಅದಾವ. ಇದು ಉಳ್ಕಿದ್ದೆಲ್ಲ ಬೇಡ, ಯಾಕಂದ್ರೆ ಇದು ನಮ್ಮ ಸ್ಟೇಟಿಗೆ ಇಲ್ಲ. ನಮ್ಮದೇನಿದ್ರು ಓನ್ಲಿ ಕರ್ನಾಟಕ ಟೋಟಲ್ 78 ಪೋಸ್ಟ್ಗಳು ಖಾಲಿ ಅದಾವ. ಮತ್ತು ಇದಕ್ಕೆ ಕಂಪಲ್ಸರಿ ನೀವು ಗ್ರ್ಯಾಜುಯೇಷನ್ ಆಗಿರಬೇಕು. ನಿಮ್ಮದೇನಾದ್ರು ಡಿಗ್ರಿ ಆಗಿತ್ತಂದ್ರೆ ಇದನ್ನು ಅಪ್ಲಿಕೇಶನ್ ಹಾಕೋಕೆ ನಡಿತೈತಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ ಬ್ಯಾಂಕ್ ಒಳಗೆ ಕೆಲಸ ಮಾಡೋಕೆ ಇಷ್ಟಪಡ್ತೀರಂದ್ರೆ ಅವ್ರಿಗೂ ಈ ವಿಡಿಯೋ ಸಜೆಷನ್ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.